ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇವತ್ತು ನಾನು ನಿಮಗೆ ಹೆಲ್ತಿಯಾಗಿರೋ ರೆಸಿಪಿನ ತೋರಿಸ್ತೀನಿ. ಇದು ಫುಡ್ ಸಲಾಡ್ ಅಂದರೆ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಸಲಾಡ್ ಥರ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ನೈಟು ನಿನ್ನೆ ಸ್ವಲ್ಪ ಕಾಳುಗಳೆಲ್ಲ ಯಾವ್ಯಾವ ಇದ್ವೋ ಅವನ್ನೆಲ್ಲ ನೆನೆಸಿಟ್ಟಿದ್ದೀನಿ. ಹೆಸರು ಕಾಳಾಗಿರ್ಬೋದು, ಕಡಲೆಕಾಳಾಗಿರ್ಬೋದು, ಶೇಂಗಾ ಆಗಿರ್ಬೋದು, ಎಲ್ಲನೂ ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಇದನ್ನು ಮಾರ್ನಿಂಗ್ ಎದ್ಬಿಟ್ಟು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುದಿನ ಕುದಿಸಿದ್ದೀನಿ. ಜಾಸ್ತಿ ಕುದಿಸಬಾರ್ದು, ಯಾಕೆಂತಂದರೆ ಅದು ತುಂಬ ಜಾಸ್ತಿ ಬೆಂದ್ಬಿಟ್ರೆ ಅದು ತುಂಬ ತಿನ್ನೋಕ್ಕೆ ಟೇಸ್ಟ್ ಸಿಗೋಲ್ಲ. ತುಂಬ ಬೆಂದ್ಬಿಟ್ರೆ ಅದು ಒಂಥರ ಸಾಂಬಾರಿಗೆ ಹಾಕೋ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಸಲಾಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು ಕಾಳುಗಳೆಲ್ಲ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಆಗಿರ್ಬೋದು, ಜಲ್ಜೀರ ಆಗಿರ್ಬೋದು, ಸಣ್ಣಗೆ ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿ, ಆಮೇಲೆ ಬ್ಲ್ಯಾಕ್ ಪೆಪ್ಪರು, ಸ್ವಲ್ಪ ಉಪ್ಪು, ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿ, ಆಮೇಲೆ ನಾನು ಮೆಂತ್ಯ ಸೊಪ್ಪು ಕೂಡ ಇದಕ್ಕೆ ಯೂಸ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮೆಂತ್ಯ ಸೊಪ್ಪು ಕಹಿ ಬರೋದಿಲ್ಲ, ಅದರಲ್ಲಿ ಸ್ವಲ್ಪ ಹಾಕಬೇಕಷ್ಟೆ. ನೋಡಿ, ನಾನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಕುದಿ ಬೇಯಿಸ್ಕೊಂಡಿರೋ ಅಂಥ ಎಲ್ಲ ಕಾಳುಗಳನ್ನು ನಾನು ಹಾಕ್ತಾಯಿದ್ದೀನಿ. ಎಲ್ಲ ಕಾಳುಗಳು ಜಾಸ್ತಿ ಬೇಯಿಸಬಾರ್ದು, ಒಂದು ಕುದಿ ಇದ್ದರೆ ಸಾಕು. ಒಂದು ಕುದಿ ಬಂದ ತಕ್ಷಣ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಸೌತೆಕಾಯಿನ ಮುಂಚೆ ಹೆಚ್ಚಿಟ್ಕೋಬಾರ್ದು, ಅದು ನೀರು ಬಿಡತ್ತೆ. ಸೊ ನೀವು ಇವಾಗ ತಿಂತೀರಾ ಅಂದ ತಕ್ಷಣ ನೀವು ಆವಾಗ ಕಟ್ ಮಾಡ್ಕೋಬೇಕು. ಮುಂಚೆ ಹೆಚ್ಚಿಟ್ಕೊಂಡ್ಬಿಟ್ರೆ ಅದು ಸ್ವಲ್ಪ ನೀರು ಬಿಡತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್, ಇದಕ್ಕೆ ನೀವು ಕ್ಯಾರೆಟ್ ತುರಿ ಕೂಡ ಹಾಕೋಬೋದು. ನಮ್ಮ ಮನೇಲಿ ಕ್ಯಾರೆಟ್ ಇರಲಿಲ್ಲ, ಸೊ ನಾನು ಸ್ಕಿಪ್ ಮಾಡಿದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಮತ್ತು ನಾನು ಮೆಂತ್ಯ ಸೊಪ್ಪು ಹೇಳಿದ್ನಲ್ಲ, ಮೆಂತ್ಯ ಸೊಪ್ಪು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಕೂಡ ಹಾಕೋಬೋದು. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಜಾಸ್ತಿ ಕಹಿ ಬರಲ್ಲ. ಬೇಕಾದ್ರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ನಾವು ಯಾವುದೇ ಕಾರಣಕ್ಕೂ ಉಪ್ಪನ್ನು ಆ್ಯಡ್ ಮಾಡ್ಕೋಬಾರ್ದು. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆದ ತಕ್ಷಣ ನಾವು ಕಾಳು ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾವು ಇವಾಗ ಸ್ವಲ್ಪ ಉಪ್ಪು ಹಾಕಬೇಕು. ಯಾಕೆಂದರೆ ನಾವು ಮೊದಲಿಗೆ ಉಪ್ಪು ಹಾಕೊಂಡ್ಬಿಟ್ರೆ ಅದು ನೀರು ಬಿಟ್ಬಿಡುತ್ತೆ ನಾವು ತಿನ್ನೋ ಲಾಸ್ಟ್ ಮೂಮೆಂಟಲ್ಲಿ. ಸೊ ಅದಕ್ಕೆ ಎಲ್ಲದನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು. ಫಸ್ಟು ಎಲ್ಲ ಚೆನ್ನಾಗಿ ಹೊಂದಿಸ್ಕೊಂಡು ಆದಮೇಲೆ ಸ್ವಲ್ಪ ಆ್ಯಕ್ಚುಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಕಾಳಿಗೆ ನೀವು ಆಲ್ರೆಡಿ ಹಾಕ್ಕೊಂಡಿರ್ತೀರ ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮತ್ತು ಜಲ್ಜೀರಾ ಪೌಡರು ಸ್ವಲ್ಪ ಹಾಕೊಳ್ಳಿ. ಅದು ತುಂಬ ಹುಳಿ ಇರುತ್ತೆ, ನಿಂಬೆಹಣ್ಣಿನ ಥರನೇ ಅದು. ಮತ್ತು ಚಾಟ್ ಮಸಾಲ, ಬ್ಲ್ಯಾಕ್ ಪೆಪ್ಪರು, ಆಮೇಲೆ ಕೊಬ್ಬರಿ ತುರಿ ಅಂತೂ ಇರಲೇಬೇಕು. ಇದಕ್ಕೆ ಕೊಬ್ಬರಿ ತುರಿ ಇದ್ರೇ ತುಂಬ ಟೇಸ್ಟ್ ಕೊಡುತ್ತೆ. ಸಣ್ಣದಾಗಿ ತುರಿದಿಟ್ಕೋಬೇಕು ಕೊಬ್ಬರಿ ತುರಿನ. ಜಲ್ಜೀರನೂ ಅಷ್ಟೇ, ಜಾಸ್ತಿ ಯಾಕಂದರೆ ಹುಳಿ ಜಾಸ್ತಿ ಆಗುತ್ತೆ ಅಷ್ಟೇ. ಇದಕ್ಕೆ ಜಲ್ಜೀರ ಹಾಕಿರೋದ್ರಿಂದ ನಿಂಬೆಹಣ್ಣಿನ ಅವಶ್ಯಕತೆ ಇಲ್ಲ. ಸೊ ಇದನ್ನೆಲ್ಲ ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಅದು ಜಾಸ್ತಿ ಹೊತ್ತು ಇಡೋ ಆಗಿಲ್ಲ, ಕೈ ಆಡಿಸಿದ ತಕ್ಷಣ ತಿಂದುಬಿಡಬೇಕು. ಇಲ್ಲ ಅಂತಂದರೆ ಅದು ನೀರು ಬಿಡುತ್ತೆ. ಸೌತೆಕಾಯಿ ಹಾಕಿರ್ತಾರಲ್ವ, ಸೌತೆಕಾಯಿ ಮತ್ತು ಉಪ್ಪು ಹಾಕಿದರೆ ಬೇಗ ನೀರು ಬಿಡುತ್ತೆ. ಸೊ ಅದಕ್ಕೆ ನಾವು ಕಾಯಾಡಿಸಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಕೊಬ್ಬರಿ ಇದ್ರೇ ಜಾಸ್ತಿ ಟೇಸ್ಟ್ ಬರುತ್ತೆ, ತಿನ್ನೋಕ್ಕೆ ಬೋರ್ ಆಗೋದಿಲ್ಲ. ಇದನ್ನು ವೀಕ್ಲಿ 2 times ತಿನ್ನೋದು ತುಂಬ ಒಳ್ಳೆಯದು ಹೆಲ್ತಿಗೆ. ನಾವು ನಮ್ಮ ಮನೇಲಿ ಒಂದು ವಾರದಲ್ಲಿ 2 ಸಲ ಅಂತೂ ಮಾಡೇ ಮಾಡ್ತೀವಿ ಬ್ರೇಕ್ಫಾಸ್ಟ್ ಅಂತ. ಯಾವಾಗ ನನಗೆ ಅಡುಗೆ ಮಾಡೋ ಮೂಡಿರಲ್ಲ ಅವಾಗ ಈ ಥರ ಮಾಡೋ ಪ್ಲ್ಯಾನ್ನ ಹಾಕ್ಕೊಂಡಿರ್ತೀನಿ ನೈಟ್ಗೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಹೆಲ್ದಿ, ಮತ್ತು ಇದು ಡಯಟ್ ಮಾಡೋರಿಗಂತೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿನೇ ಸಿಗುತ್ತೆ. ಇದು ತಿಂದರೆ ಸಾಕು, ಹೊಟ್ಟೆ ತುಂಬುತ್ತೆ. ಒಂದೊಂದು ಬೌಲ್ ತಿಂದುಬಿಟ್ರೆ ಸಾಕು. ತುಂಬ ಅಂದರೆ ತುಂಬ ಹೆಲ್ತ್. ಮಕ್ಕಳಿಗಂತೂ ಯಾರೋ ಸೊಪ್ಪು ಎಲ್ಲ ತಿನ್ನಲ್ಲ, ಕಾಳು ತಿನ್ನಲ್ಲ ಅನ್ನೋದು ಇರುತ್ತಲ್ಲ. ಸೊ ಈ ಥರ ಮಾಡಿಕೊಡಿ, ಅವ್ರು ಇಷ್ಟಪಟ್ಟು ತಿಂತಾರೆ. ಬೇಕಾದ್ರೆ ನನ್ನ ಮಗನೂ ಇಷ್ಟಪಟ್ಟು ತಿಂತಾನೆ. ಸೊ ನೀವು ಟ್ರೈ ಮಾಡಿ ನೋಡಿ. ಈಗ ಹೆಲ್ತಿಯಾಗಿರೋ ಸಲಾಡ್ ರೆಡಿಯಾಗಿದೆ. ನಮ್ಮ ಮನೆಯವರಿಗೆ ಸರ್ವ್ ಮಾಡಿಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ನಾನು ಮೋಮೋಸ್ಗೆ ರೆಡಿ ಮಾಡ್ಕೊಂಡಿದ್ದೆ. ಮೋಮೋಸ್ ಕೂಡ ರೆಡಿ ಮಾಡಿದ್ದೀನಿ. ಬೇಕಂದರೆ ಹೇಗೆ ಕಮೆಂಟ್ ಮಾಡಿ, ರೆಸಿಪಿನ ತಿಳಿಸ್ತೀನಿ. ಹಾಗೆ ಸೀರೆ ಪ್ಲೇಟಿಂಗ್ ಕೂಡ ಮಾಡಿದ್ದೆ. ಹೇಗಾಗಿದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.